ಇನ್ನು ಕಾಂಗ್ರೆಸ್ನಲ್ಲಿ ಪಟ್ಟದಾಟ ಜೋರಾಗ್ತಾ ಇದ್ದ ಹಾಗೆ ಡಿಕೆ ಶಿವಕುಮಾರ್ ಅವರ ಕೆಲ ಬೆಂಬಲಿಗರಂತೂ ಬಹಳ ಹೈಪರ್ ಆಕ್ಟಿವ್ ಆಗಿದ್ದಾರೆ. ಮೇಲಿನ ಮೇಲೆ ದೆಹಲಿಗೆ ಹೋಗ್ತಾ ಇದ್ದಂಥದ್ದನ್ನ ನೀವು ನೋಡ್ತಾ ಇದ್ರಿ. ಇವತ್ತು ಕೂಡ ಅವರ ಬೆಂಬಲಿಗರ ಮತ್ತೊಂದು ಟೀಮ್ ದೆಹಲಿಗೆ ಹೋಗಿ ಬೀಡು ಬಿಟ್ಟು ಕೆಲ ನಾಯಕರನ್ನ ಭೇಟಿ ಮಾಡೋ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಅಗೈನ್ ಅಂಕಿ ಸಂಖ್ಯೆ ಎಷ್ಟು ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಪ್ರಶ್ನೆಗೆ ಬರುತ್ತೆ. ಸಿದ್ದರಾಮಯ್ಯನವರಿಗಿರುವಷ್ಟು ಶಾಸಕರ ಬೆಂಬಲ ಡಿಕೆ ಶಿವಕುಮಾರ್ ಅವರಿಗಿದೆಯಾ ಅನ್ನುವಂಥದ್ದು ಪ್ರಶ್ನೆ. ಯಾಕಿಲ್ಲ? ಖಂಡಿತ ಇದೆ. CLP ನಾಯಕನನ್ನ ಆಯ್ಕೆ ಮಾಡುವಂತ ಸಂದರ್ಭ ಬಂದ್ರು ನಾವು ಅದಕ್ಕೆ ಸಿದ್ಧ. ಆದ್ರೆ ಗೌಪ್ಯ ಮತದಾನ ಮಾಡಬೇಕು. ಗೌಪ್ಯ ಮತದಾನ ಮಾಡಿದ್ರೆ 60ಕ್ಕಿಂತ ಹೆಚ್ಚಿನ ಶಾಸಕರುಗಳು ನಮ್ಮ ಪರವಾಗಿ ಮತ ಹಾಕಬಹುದು ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಕೆಲವರು ಪ್ಲಾನ್ ರೂಪಿಸ್ತಾ ಇದ್ದಾರೆ ಅಥವಾ ಅಂತ ಒಂದು ವಿಶ್ವಾಸ ಹೊಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಅಂಕಿ ಸಂಖ್ಯೆಗಳ ಈ ಲೆಕ್ಕಾಚಾರ ಇಟ್ಕೊಂಡೇ ಬೆಂಗಳೂರಿನಲ್ಲಿ ಬಲೆ ಹೆಣೆಯುವ ಕೆಲಸ ಕೂಡ ಜೋರಾಗಿ ನಡೀತಾ ಇದೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಅಥವಾ ಅವರ ಟೀಮ್ನಿಂದ ಯಾವ ರೀತಿಯ ಅಂತ ತಂತ್ರ ಸದ್ಯ ಹೆಣೆಯಲಾಗ್ತಾ ಇದೆ, ಬನ್ನಿ ಡೀಟೇಲ್ಡ್ ಆಗಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಇಷ್ಟು ದಿನ ಡಿಕೆ ಹಿಂದೆ 11 ಜನ 10 ಜನ 12 ಜನ ಅಂತ ನೀವೆಲ್ಲ ಬರಿತಾ ಇದ್ರಿ. ಈಗ ಏಕಾಏಕಿ 70 ಜನ ಹೆಂಗಾಗ್ಬಿಟ್ರು? ಕುದುರೆ ವ್ಯಾಪಾರ ಬಹಳ ಜೋರಾಗಿದೆ. ಬಹುಶಃ ಈ ವಾರದಲ್ಲಿ ಒಂದು 100 ಕೋಟಿಗೆ ಹೋಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಬಿಜೆಪಿ ಕುದುರೆ ವ್ಯಾಪಾರ ಮಾಡಿ ರೂಢಿ. ಬಿಜೆಪಿ ಕುದುರೆ ವ್ಯಾಪಾರದ ಪಿತಾಮಹ ಬಿಜೆಪಿ ಅವರು. ನಂಬರ್ ಗೇಮ್ದಲ್ಲಿ ಬಹಳಷ್ಟು ಸನ್ಮಾನ ಡಿ ಕೆ ಶಿವಕುಮಾರ್ ನಂಬರ್ ಬಹಳ ಕಡಿಮೆ. 51 ವರ್ಷ ಇವತ್ತೇ ಚೀಪ್ ನಮ್ಗೆ ಟೆನ್ಷನ್ ಇಲ್ಲ, ನೀವೇ ಟೆನ್ಷನ್ ಎಲ್ಲರಿಗೂ ಮಾಡ್ತಾ ಇದ್ದೀರಾ. ದಿನ ಕಳೆದಂತೆ ರಾಜ್ಯ ಕಾಂಗ್ರೆಸ್ನ ಬಟ್ಟದ ಆಟ ರಂಗೇರ್ತಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕಂಡು ಕಾಣದಂತೆ ತಂತ್ರ ಹೆಣೆತಿದ್ದಾರೆ. ಈ ನಡುವೆ ಕನಕಪುರ ಬಂಡೆ ಬೆಂಬಲಿಗರು ಯಥಾ ಪ್ರಕಾರ ದೆಹಲಿ ದಂಡಯಾತ್ರೆ ಮುಂದುವರೆಸಿದ್ದಾರೆ. ಡಿಕೆಯ 2ನೇ ಬಣ ಇಂದು ರಾಷ್ಟ್ರ ರಾಜಕಾರಣದ ಹೆಡ್ ಕ್ವಾರ್ಟರ್ಸ್ನಲ್ಲಿ ತಮ್ಮ ನಾಯಕನ ಪರ ದಾಳ ಉರುಳಿಸಿದ್ದಾರೆ. ಮೊನ್ನೆಯಷ್ಟೇ ಡಿಕೆ ಬೆಂಬಲಿತ ಶಾಸಕರ ಒಂದು ಗುಂಪು ದೆಹಲಿಗೆ ಹೋಗಿ ಬಂದಿತ್ತು. ಈ ಬೆನ್ನಲ್ಲೇ ನೆನ್ನೆ ತಡರಾತ್ರಿ 6 ಶಾಸಕರ 2ನೇ ಟೀಮ್ ದೆಹಲಿಗೆ ತೆರಳಿದೆ. ಮಾಗಡಿ ಶಾಸಕ HC ಬಾಲಕೃಷ್ಣ, ಕದಲೂರು ಉದಯ್, ಶಿವಗಂಗಾ ಬಸವರಾಜ್, ಇಕ್ಬಾಲ್ ಹುಸೇನ್, ಶಾಸಕಿ ನಯನಾ ಮೋಟಮ್ಮ, ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಇರುವ 2ನೇ ಟೀಮ್ ಸದ್ಯ ದೆಹಲಿಯಲ್ಲಿದ್ದು ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿದ್ದಾರೆ. ಇಷ್ಟು ಮಾತ್ರವಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ರಾತ್ರೋರಾತ್ರಿ ಕೆಜೆ ಜಾರ್ಜ್ ಅವರನ್ನ ಭೇಟಿಯಾಗಿದ್ರು. ತಮ್ಮಿಬ್ಬರ ಸ್ನೇಹ ನೆನಪಿಸಿ ಅಧಿಕಾರ ಹಂಚಿಕೆಯ ಪ್ರಸ್ತಾಪವನ್ನ ಜಾರ್ಜ್ ಮುಂದಿಟ್ರು. ಸಿದ್ದರಾಮಯ್ಯ ಮಾತು ಕೊಟ್ಟಿದ್ದಾರೆ. ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ನಡೆದುಕೊಳ್ಳಬೇಕು. ಈ ವಿಚಾರವನ್ನ ಸಿದ್ದರಾಮಯ್ಯ ಜೊತೆ ಮಾತನಾಡಿ ಸರ್ಕಾರ ರಚನೆ ವೇಳೆ ನಡೆದ ಚರ್ಚೆಯನ್ನ ವಿವರಿಸಿ ಅದೇ ಆಧಾರದಲ್ಲಿ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರಿಸಬೇಕು. ನಾನು ನೀವು ಕಳೆದ 45 ವರ್ಷಗಳಿಂದ ಸ್ನೇಹಿತರು. ಯೂತ್ ಕಾಂಗ್ರೆಸ್ ದಿನಗಳಿಂದಲೂ ನೋಡಿದ್ದೀರಿ. ನೀವು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬರುವ ಮೊದಲೇ ನಾವು ಸ್ನೇಹಿತರು. ಅಧಿಕಾರ ಹಂಚಿಕೆಯಲ್ಲಿ ನಿಮ್ಮ ಪಾತ್ರ ಪ್ರಮುಖವಾಗಿದೆ. ಇಷ್ಟು ಮಾತ್ರವಲ್ಲ, ಜಾರ್ಜ್ ಅವರ ಮುಂದೆ ಡಿಕೆ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಎನ್ನಲಾದ ಮಾತಿನ ಬಗ್ಗೆಯೂ ಚರ್ಚಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ರಚನೆ ಸಂದರ್ಭ ಮಾತು ಕೊಟ್ಟಿದ್ದಾರೆ. ಅಂದುಕೊಟ್ಟ ಮಾತನ್ನ ಅವರು ಉಳಿಸಿಕೊಳ್ಳಬೇಕು. ನಾನು ಇಲ್ಲಿಯವರೆಗೆ ಹೇಗೆ ಬಂದಿದ್ದೀನಿ ಅನ್ನೋದು ನಿಮಗೆ ತಿಳಿದಿದೆ. ನಾಯಕತ್ವ ಬದಲಾದ್ರೆ ಕೆಲವರು ಅಂತರ ಕಾಯ್ದುಕೊಳ್ತಾರಂತೆ. ಮುಂದಿನ ಚುನಾವಣೆಯಲ್ಲಿ ಅಂತರ ಕಾಯ್ದುಕೊಳ್ಳೋ ಮಾತಿದೆ. ಹಿರಿಯರೇ ಹೀಗೆ ವರ್ತಿಸಿದ್ರೆ ಪಕ್ಷ ಕಟ್ಟುವವರು ಯಾರು? ಕಾಂಗ್ರೆಸ್ ಪಕ್ಷವನ್ನ ಮುಂದೆ ಕೊಂಡೊಯ್ಯುವವರು ಯಾರು? ಈ ಬಗ್ಗೆ ಎಲ್ಲ ನಾಯಕರು ಸಮಗ್ರವಾಗಿ ಯೋಚಿಸಲಿ. ಡಿಕೆ ಹೀಗೆ ಹೇಳ್ತಿದ್ದಂತೆ ಕೆಜೆ ಜಾರ್ಜ್ ಎಲ್ಲರೂ ಹೈಕಮಾಂಡ್ ಮಾತು ಕೇಳಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಎಲ್ಲವನ್ನು ರಾಹುಲ್ ಗಾಂಧಿ ಈ ಬಗ್ಗೆ ನಿರ್ಧಾರ ಮಾಡುತ್ತಾರೆ. ತಾಳ್ಮೆ ಕಳೆದುಕೊಳ್ಳುವುದು ಬೇಡ. ಹೈಕಮಾಂಡ್ ಹೇಳಿದ್ದನ್ನ ಕೇಳಿ. ನೀವಾಗ್ಲಿ ಸಿಎಂ ಆಗ್ಲಿ ಹೈಕಮಾಂಡ್ ಹೇಳಿದಂತೆ ಕೇಳಿ. ಪಕ್ಷ ಸರ್ಕಾರದ ದೃಷ್ಟಿಯಿಂದ ಒಳ್ಳೆಯದು. ಆದ್ರೆ ಕೆಜೆ ಜಾರ್ಜ್ ಅವರು ಮಾತ್ರ ನನಗೆ ಎಐಸಿಸಿ ಅವರು ಯಾವುದೇ ಜವಾಬ್ದಾರಿ ಕೊಟ್ಟಿಲ್ಲ ಅಂತಿದ್ದಾರೆ. AICC ಅವರು ಯಾವುದೇ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಡಲಿಲ್ಲ. ನಾವು ಡಿ ಕೆ ಶಿವಕುಮಾರ್ ಒಟ್ಟಿಗೆ ನಮ್ಮ ಸರ್ಕಾರದ ವಿಚಾರವಾಗಿ ಮಾತಾಡಿದ್ದೀವಿ. ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ, ಅದ್ರ ವಿಚಾರ ಮಾತಾಡಿದ್ದೀವಿ ಹೊರತು AICC ಅವರು ಯಾವುದೇ ವಿಚಾರ ನನಗೆ ಒಪ್ಪಿಸಲಿಲ್ಲ. ಹೀಗೆ ತಂತ್ರಗಾರಿಕೆ ಒಂದು ಪ್ಲಾನ್ ಆದ್ರೆ ಅಂಕಿ ಸಂಖ್ಯೆಯ ಆಟಕ್ಕೂ ಡಿಕೆ ಪ್ಲಾನ್ ಬಿ ರೆಡಿ ಮಾಡ್ಕೊಂಡಿದ್ದಾರೆ. ಅದೇನು ಅಂದ್ರೆ
ಈ ಬಾರಿ ಮತದಾನವಾದ್ರೆ ಗೌಪ್ಯ ಮತದಾನಕ್ಕೆ ಪಟ್ಟು ಹಿಡಿಯೋ ಸಾಧ್ಯತೆ ಇದೆ. ಗೌಪ್ಯ ಮತದಾನದ ಮೂಲಕವೇ ಸಿಎಲ್ಪಿ ನಾಯಕನ ಆಯ್ಕೆ ಮಾಡಬೇಕು ಅಂತ ಪಟ್ಟು ಹಿಡಿಯೋ ಸಾಧ್ಯತೆಯೇ ಹೆಚ್ಚಿದೆ. ಗೌಪ್ಯ ಮತದಾನವಾದ್ರೆ ಹೆಚ್ಚು ಶಾಸಕರ ಬೆಂಬಲ ಸಿಗೋ ಲೆಕ್ಕಾಚಾರ ಹಾಕೊಳ್ಳಲಾಗಿದೆ. ಗೌಪ್ಯ ಮತದಾನ ನಡೆದ್ರೆ ಡಿಕೆ ಶಿವಕುಮಾರ್ಗೆ 60ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಸಿಗೋ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹೀಗಾಗಿಯೇ ಡಿಕೆ ಪ್ರತಿಯೊಬ್ಬ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯಲು ಯತ್ನಿಸುತ್ತಿದ್ದಾರೆ. ಸಚಿವರ ಪೈಕಿ ಹಲವರಿಗೆ ಸಚಿವ ಸ್ಥಾನ ಮುಂದುವರಿಕೆ ಆಫರ್ ಕೂಡ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಸಂಖ್ಯಾಬಲ ಹೆಚ್ಚಿಸಿಕೊಳ್ಳಲು ಗೌಪ್ಯ ಮತದಾನದ ತಂತ್ರಗಾರಿಕೆ ಮಾಡ್ತಿದ್ದಾರೆ ಎನ್ನಲಾಗಿದೆ. ಸಿಎಲ್ಪಿ ಸಭೆ ಕರೆಯುವಂತ ಸಂದರ್ಭ ಬಹುತೇಕ ಈಗ ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಸಿಎಲ್ಪಿ ಸಭೆ ಕರಿಬೇಕಾಗುತ್ತೆ. ಆದ್ರೆ ಹೈಕಮಾಂಡ್ ಸೂಚನೆ ಕೊಡದೆ ಹೋದ್ರೆ ಅಲ್ಲಿಯೂ ಕೂಡ ಯಾವುದೇ ರೀತಿಯ ಮತದಾನ ಪ್ರಕ್ರಿಯೆಗಳಾಗ್ಲಿ ನಾಯಕತ್ವ ಬದಲಾವಣೆಯಾಗ್ಲಿ ಮುನ್ನೆಲೆಗೆ ಬರೋದಿಲ್ಲ. ಹೀಗಾಗಿ ಬಹುತೇಕ ಮುಂದಿನ ದಿನಗಳಲ್ಲಿ ಶಾಸಕರನ್ನ ಮತ್ತಷ್ಟು ವಿಶ್ವಾಸಕ್ಕೆ ಪಡೆದು ಆ ಒಂದು ಸಂಖ್ಯಾಬಲದ ಮೂಲಕವೇ ತನಗೂ ಕೂಡ ಶಾಸಕರ ಸಂಖ್ಯೆಯ ಆಧಾರದ ಮೇಲೆಯೇ ಮುಖ್ಯಮಂತ್ರಿ ಸ್ಥಾನದ ಅರ್ಹತೆ ಇದೆ ಅನ್ನುವಂಥದ್ದನ್ನ ಸಾಬೀತು ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಹೊರಟಂತೆ ಕಾಣಿಸ್ತಾ ಇದೆ. ಆದ್ರೆ ಈ ಶಾಸಕರ ಬೆಂಬಲ ಪಡೆಯುವ ಆಟಕ್ಕೆ ಬಿಜೆಪಿ ನಾಯಕರು ಕುದುರೆ ವ್ಯಾಪಾರದ ಹಣೆಪಟ್ಟಿ ಕಟ್ಟಿದ್ದಾರೆ. ಇಷ್ಟು ದಿನ ಡಿಕೆ ಹಿಂದೆ 11 ಜನ 10 ಜನ 12 ಜನ ಅಂತ ನೀವೆಲ್ಲ ಬರಿತಾ ಇದ್ರಿ. ಈಗ ಏಕಾಏಕಿ 70 ಜನ ಹೆಂಗಾಗ್ಬಿಟ್ರು ಕ್ವಶನ್ ಮಾರ್ಕು. ಆದರೆ 10-12 ಇದ್ದಿದ್ದು ಒಂದೇ ಸರಿ 70 ಹೆಂಗಾಯ್ತು? ಮ್ಯಾಜಿಕ್ ಅಂದರೆ ಏನು? ಮ್ಯಾಜಿಕ್ ಮಾಡಬೇಕು ಅಂದರೆ ಏನನ್ನ ಕೈ ಏನೋ ಕರಾಮತ್ ಬೇಕು. ಆ ಕರಾಮತ್ತೇ ಈ ಕೋಟಿ ಸಹಿ ಹಾಕ್ಸ್ಕೊಂಬಂದಿದಾರಲ್ಲ ರೀ, ಹಾಕಿದ್ದಾರೆ. ದೆಹಲಿಗೆ ಹೋಗ್ತಾ ಇದ್ದಾರೆ ಮತ್ತು ಕುದುರೆ ವ್ಯಾಪಾರ ಭಾಳ ಜೋರಾಗಿದೆ. ಮೊನ್ನೆ ದಿನ ಯಾರೋ ಹೇಳಿದ್ರು 50 ಕೋಟಿ ಆಫರ್ ಅದ ಅಂತೇಳಿ. ನಿನ್ನೆ ದಿನ ಹೇಳ್ತಾರೆ 75. ಬಹುಶಃ ಈ ವಾರದಲ್ಲಿ ಒಂದು 100 ಕೋಟಿಗೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ನಂಬರ್ ಗೇಮ್ದಲ್ಲಿ ಬಹಳಷ್ಟು ನಮ್ಮ ಡಿ ಕೆ ಶಿವಕುಮಾರ್ ಸನ್ಮಾನ್ ಡಿ ಕೆ ಶಿವಕುಮಾರ್ ನಂಬರ್ ಭಾಳ ಕಡಿಮೆ ಇದೆ. ಸುಮಾರು ಟಿವಿಯಲ್ಲಿ 51 ವರ್ಷ ಇವತ್ತೇ ಚೀಪ್ ನೋಡು 51 ತೋರಿಸಿಲ್ಲ, ಸಾಧ್ಯ ಇಲ್ಲ 51. ಮುಖ್ಯಮಂತ್ರಿ ಪಟ್ಟದ ಸುತ್ತ ನಾನಾ ಲೆಕ್ಕಾಚಾರಗಳು ನಡೀತಿವೆ. ಹೈಕಮಾಂಡ್ ಬಲ, ಶಾಸಕರ ಬೆಂಬಲ ಸೇರಿದಂತೆ ಒತ್ತಡ ರಾಜಕಾರಣಕ್ಕೆ ದಾಳ ಪ್ರತಿದಾಳಗಳು ಉರುಳುತ್ತಿವೆ. ಡಿಕೆ ಬೆಂಬಲಿಗರು ತಮ್ಮ ಚದುರಂಗದಾಟದಲ್ಲಿ ಒಂದೊಂದೇ ಕಾಯಿನ್ ಮೂವ್ ಮಾಡ್ತಿರೋದು ಕುತೂಹಲ ಕೆರಳಿಸಿದೆ. ಪ್ರಸನ್ನ ಗಾಂವ್ಕರ್ ಜೊತೆ ಪ್ರಮೋದ್, TV9 ಬೆಂಗಳೂರು. ಹೀಗೆ ಸನ್ನಿವೇಶ ನಾ ಕೊಡೆ ನೀ ಬಿಡೆ ಅನ್ನುವಂಥ ರೀತಿಯಾಗಿದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಮಾತ್ರ ಎಲ್ಲೂ ಕೂಡ ಬಹಳ ಭಾವೋದ್ವೇಗಕ್ಕೊಳಗಾಗಿ ಏನಾದ್ರು ಮಾತನಾಡೋದು, ಯಾರ್ದಾದ್ರ ಮೇಲಿನ ಸಿಟ್ಟು ವ್ಯಕ್ತಪಡಿಸೋದು, ಅದರಲ್ಲೂ ಆ ರೀತಿಯಾಗಿ ಎಲ್ಲೂ ಕಂಡು ಬರ್ತಾ ಇದೆ. ಬಹಳ ಮಾತನಾಡುವಂತ ಸಂದರ್ಭದಲ್ಲಿ ತಾನೇನ್ ಮಾತನಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ಗಮನದಲ್ಲಿಟ್ಕೊಂಡೆ ಸ್ಥಿತಿ ಪ್ರಜ್ಞೆ ಅಂತಾರಲ್ಲ, ಆ ರೀತಿಯಾಗಿ ಮಾತನಾಡ್ತಿದ್ದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಯಾಕಿದನ್ನ ಹೇಳ್ತಾ ಇದೀವಿ ಅಂದ್ರೆ ತೋರಿಕೆಗೋ ಅಥವಾ ಅವ್ರ ಮನಸ್ಸಲ್ಲಿರುವಂತ ವಿಚಾರ ಅದೇನೋ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ, ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲಿ ನಮ್ದೇನೂ ತಕರಾರಿಲ್ಲ. ಸಿದ್ದರಾಮಯ್ಯನವ್ರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತೀವಿ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಆಸ್ತಿ ಇದ್ದಂಗೆ ಅಂತೆಲ್ಲ ಈಗಲೂ ಕೂಡ ಹೇಳಿದ್ದಾರೆ. ಬನ್ನಿ ಏನ್ ಹೇಳಿದ್ರೆ ಕೇಳೋಣ. ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅವ್ರು ನಾವು ಸಂಪೂರ್ಣ ಒಪ್ತೇವೆ. ನಾವು ಯಾರಿಗೂ ತಗರಾಲ ಏನಿಲ್ಲ ಅದರಲ್ಲಿ. ಅವ್ರಿಗೇನು ನಾವು ಯಾರೂ ಅವ್ರ ತನ್ನೂರು ಮತ್ತೊಂದು ಬಗ್ಗೆ ನಾವು ಮಾತಾಡಿಲ್ಲ. ಅವ್ರಿಗೇನು ಗೌರವ ಕೊಡಬೇಕು, ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವರು. ಎಲ್ಲರೂ ಸೇರಿ ಒಟ್ಟಿಗೆ ಅವ್ರ ಮಾರ್ಗದರ್ಶನ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅವ್ರು ನಾವು ಸಂಪೂರ್ಣ ಒಪ್ತೇವೆ. ನಾವು ಯಾರಿಗೂ ತಗರಾಲ ಏನಿಲ್ಲ ಅದರಲ್ಲಿ. ಅವ್ರಿಗೇನು ನಾವು ಯಾರೂ ಅವ್ರ ತನ್ನೂರು ಮತ್ತೊಂದು ಬಗ್ಗೆ ನಾವು ಮಾತಾಡಿಲ್ಲ. ಅವ್ರಿಗೇನು ಗೌರವ ಕೊಡಬೇಕು, ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವರು. ಎಲ್ಲರೂ ಸೇರಿ ಒಟ್ಟಿಗೆ ಅವ್ರ ಮಾರ್ಗದರ್ಶನ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅವ್ರು ನಾವು ಸಂಪೂರ್ಣ ಒಪ್ತೇವೆ. ನಾವು ಯಾರಿಗೂ ತಗರಾಲ ಏನಿಲ್ಲ ಅದರಲ್ಲಿ. ಅವ್ರಿಗೇನು ನಾವು ಯಾರು ಸಿದ್ದರಾಮಯ್ಯನವ್ರಿಗೆ ಅಂದ್ರೆ ಡಿ ಕೆ ಶಿವಕುಮಾರ್ ಇಂಥ ಪ್ರತಿಕ್ರಿಯೆ ಕೊಡೋಕೆ ಕಾರಣ ಆಗಿದ್ದು ಅಂತ ಅಂದ್ರೆ ಸಿದ್ದರಾಮಯ್ಯನವ್ರು ಕೊಟ್ಟಿದ್ದಂತ ಸ್ಟೇಟ್ಮೆಂಟ್ ಕೂಡ ಹೌದು. ಹಾಗಾದ್ರೆ ಸಿದ್ದರಾಮಯ್ಯನವ್ರು ಏನು ಹೇಳಿದ್ದರು ಬನ್ನಿ ಕೇಳೋಣ. ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅಥವಾ ನಾವು ಕೇಳೋದು. ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು, ಡಿ ಕೆ ಶಿವಕುಮಾರ್ ಒಪ್ಕೋಬೇಕು. ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅವ್ರು ನಾವು ಸಂಪೂರ್ಣ ಒಪ್ತೇವೆ. ನಾವು ಯಾರಿಗೂ ತಗರಾಲ ಏನಿಲ್ಲ ಅದರಲ್ಲಿ. ಅವ್ರಿಗೇನು ನಾವು ಯಾರೂ ಅವ್ರ ತನ್ನೂರು ಮತ್ತೊಂದು ಬಗ್ಗೆ ನಾವು ಮಾತಾಡಿಲ್ಲ. ಅವ್ರಿಗೇನು ಗೌರವ ಕೊಡಬೇಕು, ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವರು. ಎಲ್ಲರೂ ಸೇರಿ ಒಟ್ಟಿಗೆ ಅವ್ರ ಮಾರ್ಗದರ್ಶನ ಕೆಲಸ ಮಾಡ್ಕೊಂಡು ಹೋಗ್ತಾರೆ.